ಇದು ಕೊನೆ ತುತ್ತು ತಿನ್ನಮ್ಮ ಅಂತ ಹೇಳಿರೋ ಎಚ್ ಡಿ ದೇವೇಗೌಡರ ಮಾತು ಎಲ್ರಿಗೂ ಕೂಡ ನೆನಪಾಗೇ ಆಗುತ್ತೆ. ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ, ಹಾಗೆಯೇ ಅಂತ್ಯಕ್ರಿಯೆ ಕೂಡ ನಡೀತಾ ಇದೆ. ಅದರ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಎಸ್, ಚೆನ್ನಮ್ಮ ನಿಜಕ್ಕೂ ಕೂಡ ಒಬ್ಬ ದೊಡ್ಡ ಮನೆತನದ ಸೊಸೆಯಾಗಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಅವರ ದೈವಭಕ್ತಿ ಇತ್ತು, ಅವರ ಸರಳತೆ ಎಂಥದ್ದು ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ಈಗ ಅವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡು ಇನ್ನೇನು ಪ್ರಕೃತಿಯಲ್ಲಿ ಲೀನವಾಗ್ತಾ ಇದ್ದಾರೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಎಲ್ಲರೂ ಕೂಡ ಚೆನ್ನಮ್ಮ ಅವರನ್ನು ಕಂಡ ಹಾಗೆ ಅನ್ನಪೂರ್ಣೇಶ್ವರಿ ಅವರು ದೊಡ್ಡ ತಾಯಿ ಅನ್ನುವ ಭಾವನೆಯಿಂದ ಅವರನ್ನು ಬೀಳ್ಕೊಡ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪಾರ್ಥಿವ ಶರೀರದ ಮೇಲೆ ಹೂಗುಚ್ಛ ಇಟ್ಟು ಗೌಡರು ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಬಹಳ ನೋವಿನ ವಿಚಾರ. ಇಳಿ ವಯಸ್ಸಿನಲ್ಲಿ ಆ ಹಿರಿಯರಿಗೆ ನಿಜಕ್ಕೂ ಕೂಡ ಒಂದು ಆ ದುಃಖವನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ಅಷ್ಟು ಬಹಳ ಸುಲಭ ಆಗಿರೋದಿಲ್ಲ. ಖಂಡಿತವಾಗ್ಲೂ ಪತ್ನಿಯನ್ನು ಕಳೆದುಕೊಂಡು ನನ್ನ ದೇವತೆಯನ್ನೇ ನಾನು ಕಳೆದುಕೊಂಡಿದ್ದೇನೆ ಅನ್ನುವ ಅವರ ಮಾತುಗಳು ಈಗ ನಮಗೆ ಜ್ಞಾಪಕಕ್ಕೆ ಬರುತ್ತವೆ. ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅವರ ಎಲ್ಲ ಮಕ್ಕಳು, ಬಂಧು ಬಾಂಧವರು, ಸ್ನೇಹಿತರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಇದು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧವಾಗಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಸಾಮಾನ್ಯವಾಗಿ ಎಂತಹದ್ದೇ ದೊಡ್ಡ ಹೆಸರನ್ನು ಮಾಡಿರುವಂಥ ಯಾವುದೇ ಸೆಲೆಬ್ರಿಟಿ ಆದರೂ ಕೂಡ ಆ ಸೆಲೆಬ್ರಿಟಿ ಅದು ರಾಜಕಾರಣದಲ್ಲಿರ್ಬೋದು, ಸಿನಿಮಾ ಕ್ಷೇತ್ರದಲ್ಲಾಗಿರಬಹುದು, ಇನ್ನು ಯಾವುದೇ ಕ್ಷೇತ್ರ ಆಗಿರ್ಬೋದು, ಆ ವ್ಯಕ್ತಿಗಳಿಗೆ ಮಾತ್ರ ಮನ್ನಣೆಯನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ನಾವೆಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೆ ಈ ತಾಯಿಯಿಂದ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡುವಂತಿದೆ ಸದ್ಯದ ಈ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ನೇರವಾದ ದೃಶ್ಯಾವಳಿಗಳನ್ನು ತಾವು ಅಶ್ವವೇಗ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಕೊನೆಯ ನಮನಗಳನ್ನು ಸಲ್ಲಿಸೋಣ. ಆ ಜವಾಬ್ದಾರಿಯುತ ಹಿರಿಯರಿಗೆ, ಅವರ ಶ್ರಮಕ್ಕೆ, ಅವರ ಸರಳತೆಗೆ, ಅವರ ತ್ಯಾಗಕ್ಕೆ ನಾವು ನಮ್ಮ ಕೊನೆಯ ಅಂತಿಮ ಸೇವೆಯನ್ನು ಸಲ್ಲಿಸೋಣ ಅನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡಿದ ತಕ್ಷಣ. ಇದು ಚೆನ್ನಮ್ಮ ದೇವೇಗೌಡರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ದೃಶ್ಯಗಳು. ಈಗ ಅವರ ಪಾರ್ಥಿವ ಶರೀರವನ್ನು ಅವರ ಆತ್ಮೀಯರು, ಬಂಧು ಬಾಂಧವರು ತಾವು ಗಮನಿಸ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಜೊತೆಗೆ ಅವರ ಅನೇಕ ಹತ್ತಿರ ಕುಟುಂಬದ ಸದಸ್ಯರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ರಾಜಕಾರಣ ಅಂತ ಆಗಿರಬಹುದು ಅಥವಾ ಅತಿ ಹೆಚ್ಚು ಜನಪ್ರಿಯ ನಾಯಕರಾಗಿರಬಹುದು, ಸಮಾಜಕ್ಕೆ ಸೇವೆ ಸಲ್ಲಿಸಿದಂಥವ್ರು ಇರ್ಬೋದು, ಅಂಥವರ ಜೀವನದಲ್ಲಿ ಅವರ ರಕ್ತ ಸಂಬಂಧಿಗಳು ಮಾತ್ರ ಸಂಬಂಧಿಗಳಾಗಿರೋದಿಲ್ಲ. ಇಡೀ ಸಮಾಜಕ್ಕೆ ಸಮಾಜವೇ ನಮ್ಮ ಕುಟುಂಬ ಅನ್ನುವ ವಾತಾವರಣ ನಿರ್ಮಾಣವಾಗಿರುತ್ತೆ. ಅಂತಹ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅನ್ನೋವಂಥ ಅನಿಸುತ್ತೆ ಈ ದೃಶ್ಯಗಳನ್ನು ನೋಡಿದಾಗ. ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರ ಸೇರಿರೋದನ್ನು ನಾವು ನೋಡ್ತಾ ಇದ್ದೀವಿ. ತಮ್ಮ ಪಯಣವನ್ನು, ಈ ಲೌಕಿಕ ಪಯಣವನ್ನು ಮುಗಿಸಿದಂಥ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಿಮ್ಮ ಸೇವೆ ಅಪಾರವಾದದ್ದು ಅನ್ನುವ ಕೃತಜ್ಞತೆಯನ್ನು, ತಮ್ಮ ಭಾವುಕ ನುಡಿಗಳನ್ನು ಮೌನದಲ್ಲೇ ಅವರಿಗೆ ನಮನಗಳನ್ನು ಸಲ್ಲಿಸೋದನ್ನು ಗಮನಿಸ್ತಾ ಇದ್ದೀರಿ. ನೀರವ ಮೌನ ಕೂಡ ಅಲ್ಲಿ ಆವರಿಸಿದೆ. ಅವರು ಎಷ್ಟೇ ಹಿರಿಯರಿರಬಹುದು, ದೀರ್ಘಾಯುಷಿಗಳಾಗಿರಬಹುದು, ಆದರೂ ಕೂಡ ಈ ಭೂಮಿಯಿಂದ
ದೂರ ಹೋಗ್ತಿದ್ದೀವಿ, ಆ ಚೇತನ ಇನ್ನು ನಮ್ಮ ಜೊತೆಗೆ ದೈಹಿಕವಾಗಿ ಮಾತನಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ನೋವು ಅದು ನೋವಾಗೇ ಇರುತ್ತೆ. ಇನ್ನು ಅವರು ನೆನಪು ಮಾತ್ರ. ಅವರ ತ್ಯಾಗ, ಶ್ರಮ, ಸರಳತೆ, ದೈವಭಕ್ತಿ ಇವೆಲ್ಲವೂ ಕೂಡ ಚೆನ್ನಮ್ಮ ಅವರ ಮೌಲ್ಯಾಧಾರಿತ ಗುಣಗಳಾಗಿದ್ವು. ಮತ್ತು ಅವರ ಕುಟುಂಬದಲ್ಲಿ ಯಾರೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅದಕ್ಕೆ ಮೂಲ ಪ್ರೇರಣೆ, ಅದಕ್ಕೆ ಮೂಲ ಶಕ್ತಿ ಅದು ಚೆನ್ನಮ್ಮನವರು ಅಂತ ಹೇಳಬಹುದು. ಇದ್ಯಾವುದು ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಈ ಜನಸಾಗರವನ್ನು ಗಮನಿಸಿದಾಗ. ಮತ್ತು ರೈತರು ಹೇಳ್ತಾ ಇರುವಂಥ ಮಾತುಗಳನ್ನು ನಾವು ಮಧ್ಯಾಹ್ನ ಕೇಳಿಸ್ಕೊಳ್ತಾ ಇದ್ವಿ. ಎಚ್ ಡಿ ದೇವೇಗೌಡರ ಕುಟುಂಬ ಅಂತ ಹೇಳಿದಾಗ ಅವ್ರ ಮನೆಗೆ ಯಾರೇ ಆತ್ಮೀಯರು ಬಂದರೂ ಕೂಡ, ಯಾರೇ ಅಪರಿಚಿತರು ಬಂದರೂ ಕೂಡ ಬಹಳ ಮಾನವೀಯತೆಯಿಂದ ಮಾತನಾಡೋದನ್ನು ನಾವು ಗಮನಿಸ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ರು ಚೆನ್ನಮ್ಮನವರನ್ನು ಗಮನಿಸಿ. ನೋಡಿ, ಹಿರಿಯರಾದಂಥ ಎಚ್ ಡಿ ದೇವೇಗೌಡರು ಕೂಡ ಅಂತ್ಯಕ್ರಿಯೆಯಲ್ಲಿ ಬಹಳ ನೋವಿನಿಂದ ಎಚ್ ಡಿ ದೇವೇಗೌಡರು ನೋಡಿ ಈಗ ಅಲ್ಲಿ ಸ್ಥಳದಲ್ಲಿ ಇದ್ದಾರೆ. ಅವರ ನನ್ನ ದೇವತೆಯನ್ನು ನಾನು ಕಳೆದುಕೊಂಡಿದ್ದೀನಿ ಎನ್ನುವ ಅವರ ಭಾವನೆ ಇದೆಯಲ್ಲ, ಅದು ಬಹಳಷ್ಟು ದಂಪತಿಗಳಿಗೆ ಸ್ಫೂರ್ತಿಯಾಗಿತ್ತು. ಸುಮಾರು 72 ವರ್ಷಗಳ ಕಾಲ ದಾಂಪತ್ಯ ಜೀವನದಲ್ಲಿ ಎಚ್ ಡಿ ದೇವೇಗೌಡರ ಜೊತೆ ಅರ್ಧಾಂಗಿಯಾಗಿ ಜೀವನವನ್ನು ಸಾಗಿಸಿದಂಥ ಚೆನ್ನಮ್ಮನವರು ಇನ್ನು ನೆನಪು ಮಾತ್ರ. ನಮಗೆ ಇಷ್ಟು ಭಾವನಾತ್ಮಕ ಕ್ಷಣಗಳು ಅಂತ ಅನಿಸುತ್ತೆ. ಇನ್ನು ಅವರ ಹತ್ತಿರದವರಿಗೆ ಖಂಡಿತವಾಗಲೂ ಈ ಕ್ಷಣ ತುಂಬ ಹೃದಯಕ್ಕೆ ಭಾರವಾಗಿರುವಂಥ ಸನ್ನಿವೇಶ. ಹಾಸನ ಜಿಲ್ಲೆಯ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೀತಾ ಇರುವಂಥ ಅಂತ್ಯಕ್ರಿಯೆ. ದೊಡ್ಡ ರಾಜಕೀಯ ಕುಟುಂಬದ ಒಡತಿಯಾಗಿದ್ದರೂ ಕೂಡ ಚೆನ್ನಮ್ಮನವರಿಗೆ ಎಲ್ಲೂ ಕೂಡ ಆ ಹಮ್ಮು ಬೆಮ್ಮು ಅದರ ಸುಳಿವೇ ಇರಲಿಲ್ಲ ಅಂತ ಎಲ್ಲರೂ ಕೂಡ ಅವರನ್ನು ಕಂಡಂಥವ್ರು ಹೇಳೇ ಹೇಳ್ತಾರೆ. ಎಲ್ಲರೂ ಕೂಡ ಆ ಅಂತಿಮ ವಿಧಿವಿಧಾನದ ಕೈಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೇವೇಗೌಡರ ಕುಟುಂಬದ ಎಲ್ಲ ಹತ್ತಿರದ ಸದಸ್ಯರು. ಮತ್ತು ಒಂದು ಪಕ್ಷ ಅಂತ ಹೇಳಿದಾಗ ಅಲ್ಲಿ ಅನೇಕರು ಅವರ ಅಭಿಮಾನಿಗಳು, ಬೆಂಬಲಿಗರು ಇದ್ದೇ ಇರ್ತಾರೆ. ಆದರೆ ಚೆನ್ನಮ್ಮನವರು ಒಂದು ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದರು. ಸರಳತೆಗೆ ಹೆಸರುವಾಸಿಯಾದಂಥ ಚೆನ್ನಮ್ಮ ಈಗ ಭೂಮಿ ತಾಯಿಯ ಒಡಲಿಗೆ ಸೇರ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರ ಈಗ ಆ ಇಳೆಯಲ್ಲಿದೆ. ಅಂದರೆ ಚೆನ್ನಮ್ಮ ಎನ್ನುವ ಮಹಾ ಇಳೆಗೆ ಸೇರ್ತಾ ಇದ್ದಾರೆ. ಭೂಮಿ ತಾಯಿಗೆ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವ ಭಾವ ಇಲ್ಲಿ ನಿಜಕ್ಕೂ ಕೂಡ ವಿವರಿಸಲಿಕ್ಕೆ ಕಷ್ಟವಾಗುವಂಥ ಭಾವುಕ ಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ. ಪತ್ನಿಯ ಮುಖವನ್ನು ನೋಡಿ ಸಹಜವಾಗಿ ಎಚ್ ಡಿ ದೇವೇಗೌಡರು ಅವರೂ ಕೂಡ ಹಿರಿಯರು, ಬಹಳ ಸಂಕಟದ ವಿಚಾರವಾಗಿರುತ್ತೆ. ಎಚ್ ಡಿ ದೇವೇಗೌಡರಿಗೆ ಈ ಒಂದು ಪತ್ನಿ ವಿಯೋಗ ಮತ್ತಷ್ಟು ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವರಿಗೆ ಸಿಗಲಿ. ಹಾಗೆಯೇ ಎಲ್ಲ ಅವರ ಮಕ್ಕಳಿಗೂ ಕೂಡ, ಎಷ್ಟೇ ದೊಡ್ಡವರಿರಬಹುದು, ಎಷ್ಟೇ ವಯಸ್ಸಾದರೂ ಕೂಡ ಅಮ್ಮ ಅಮ್ಮನೇ, ಪತ್ನಿ ಪತ್ನಿನೇ, ಆ ಸಂಬಂಧಗಳು ಕೊನೆಯವರೆಗೂ ಕೂಡ ಹಾಗೆ ಇರುತ್ತವೆ. ಆ ನೆನಪುಗಳು. ಚೆನ್ನಮ್ಮ ಚಿರನಿದ್ರೆಗೆ ಜಾರಿದರೂ ಕೂಡ ಒಂದು ರೀತಿ ಸಾರ್ಥಕ ಜೀವನವನ್ನು ಸಾಗಿಸಿದ್ದಾರೆ ಅನ್ನುವ ಭಾವನೆ ಎಲ್ಲರಲ್ಲೂ ಕೂಡ ಕಾಣುತ್ತೆ.
ನೋಡಿ, ಅವರು ಆಸ್ಪತ್ರೆಗೆ ತೆರಳುವ ಮುನ್ನ ನಾವು ನೋಡಿದಂಥ ದೃಶ್ಯಾವಳಿಗಳು ಈಗಲೂ ಕಣ್ಮನ ಸೆಳೆಯುತ್ತವೆ ಅಥವಾ ಹೃದಯ ತುಂಬಿ ಬರುತ್ತೆ. ಈಗ ಅಂತ್ಯಕ್ರಿಯೆಯಲ್ಲಿ ಭಾಗಿ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ. ಆದರೆ ನಮಗೆ ಆ ಭಾವನಾತ್ಮಕ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಎಚ್ ಡಿ ದೇವೇಗೌಡರು ಕೊನೆ ತುತ್ತು ತಿನ್ನಮ್ಮ ಅಂತ ಹೇಳಿದ ಆ ಮಾತು ಎಲ್ಲರಿಗೂ ಕೂಡ ನೆನಪಾಗುತ್ತೆ. ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥ ಬಹುತೇಕರು ಇಲ್ಲಿ ಆಗಮಿಸಿದ್ದಾರೆ. ವಿವಿಧ ಮಠಗಳ ಸ್ವಾಮೀಜಿಗಳಿಂದ ಚೆನ್ನಮ್ಮ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಪತ್ನಿಗೆ ಅಂತಿಮ ನಮನವನ್ನು ಈಗಾಗಲೇ ಸಲ್ಲಿಸಿದ್ದಾರೆ ಎಚ್ ಡಿ ದೇವೇಗೌಡರು. ಹಾಗೆಯೇ ಹಿರಿಯರಾದಂಥ ಅವರ ಪುತ್ರರು ಪುತ್ರಿಯರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸಣ್ಣ ಮಕ್ಕಳ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅವರ ಮಕ್ಕಳು. ಚೆನ್ನಮ್ಮ ಅವರ ಮಕ್ಕಳನ್ನು ನೋಡಿದಾಗ ಮಕ್ಕಳಿಗೆ ಸಂಕಟವಾದಾಗ ಯಾವ ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಾರೋ ಜೋರಾಗಿ, ಅದೇ ರೀತಿಯಾದಂಥ ಭಾವನೆ ಅಲ್ಲಿ ಚೆನ್ನಮ್ಮ ಅವರ ಮಕ್ಕಳಲ್ಲೂ ಕೂಡ ನಾವು ನೋಡಬಹುದಾಗಿತ್ತು. ಎಸ್, ಅವರ 4 ಪುತ್ರರು ಮತ್ತು 2 ಪುತ್ರಿಯರನ್ನು ಅಗಲಿದ್ದಾರೆ ಚೆನ್ನಮ್ಮ. ಬಹಳ ಸುದೀರ್ಘ ಅವಧಿಯ ದಾಂಪತ್ಯವನ್ನು ಸವೆಸಿ ಅದರಲ್ಲಿ ಬೇವು ಬೆಲ್ಲ, ಸುಮಧುರ ಕ್ಷಣ, ಕಷ್ಟದ ಕ್ಷಣ, ಸವಾಲು ಎಲ್ಲವನ್ನು ಕೂಡ ಎದುರಿಸಿ ನನ್ನ ಕೆಲಸ ಆಯಿತು ಅಂತ ಹೇಳಿ ವಿದಾಯ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ ಈ ದೃಶ್ಯಗಳನ್ನು ಗಮನಿಸಿದಾಗ. ಅವರ ದೈವಭಕ್ತಿ ಬಗ್ಗೆ, ಸರಳತೆ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಎಲ್ಲೂ ಕೂಡ ಅಧಿಕಾರದ ಅಹಮಿಕೆ ಆಗಿರಬಹುದು, ದುಡ್ಡಿನ ಮದ ಇರಬಹುದು, ಅದು ಯಾವುದೂ ಕೂಡ ಕಾಣಿಸದೆ ಒಂದು ರೀತಿ ಸರೆಂಡರ್ನೆಸ್, ಶರಣಾಗತಿಯ ಭಾವನೆ ಅವರಲ್ಲಿ ಇದ್ದದ್ದು ನಿಜಕ್ಕೂ ಕೂಡ ಹಲವರಿಗೆ ಪ್ರೇರಣೆ. ಇನ್ನು 2001ರಲ್ಲಿ ನಡೆದಂತಹ ಆ್ಯಸಿಡ್ ದಾಳಿ ಪ್ರಕರಣ ಇರ್ಬೋದು, ಇನ್ನು ಕೋವಿಡ್ ಸಮಯದಲ್ಲೂ ಕೂಡ ಕೊರೋನಾ ಸೋಂಕು ತಗುಲಿದಾಗಲೂ ಅವರು ಗೆದ್ದು ಬಂದಂಥ ರೀತಿ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಕೆಚ್ಚೆದೆಯ ಮಹಿಳೆ ಅನ್ನುವ ಛಾತಿಗೂ ಕೂಡ ಆ ಸರಳತೆಯಲ್ಲಿ ಅವರ ಇಚ್ಛಾಶಕ್ತಿಯನ್ನು ಕೂಡ ತೋರಿಸಿರುವಂಥ ಕೀರ್ತಿ ಶ್ರೀಮತಿ ಚೆನ್ನಮ್ಮ ಅವರಿಗೆ ಸಲ್ತಾ ಇತ್ತು. ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಪತಿ ಇರುವಾಗಲೇ ಪತ್ನಿ ದೇಹ ಬಿಟ್ಟರೆ ಸುಮಂಗಲಿ ಭಾವನೆ, ಮುತ್ತೈದೆಯ ಭಾಗ್ಯ ಸಿಗುತ್ತೆ ಅನ್ನೋ ಮಾತಿದೆ. ಅದೇ ರೀತಿಯಾಗಿ ಅವರು ಮುತ್ತೈದೆಯಾಗೆ ಭೂಮಿ ತಾಯಿಯ ಒಡಲನ್ನು ಸೇರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಎಷ್ಟೋ ಜನರ ಬಯಕೆ ಆಗಿರುತ್ತೆ ಈ ರೀತಿಯಾದಂಥ ಒಂದು ವಿದಾಯ. ಸುದೀರ್ಘ ಅವಧಿಯ ಜೀವನ ಒಂದು ಕಡೆ, ಸಾರ್ಥಕತೆಯ ಜೀವನ ಒಂದು ಕಡೆ, ತುಂಬು ಜೀವನ ಅಂತ ಅನ್ನಿಸಿಕೊಳ್ಳುವುದರ ಜೊತೆಗೆ ಆರಾಮಾಗಿ ಈ ಲೋಕವನ್ನು ತ್ಯಜಿಸೋದು. ಆಮೇಲೆ ಅವರ ದೇವೇಗೌಡರು ಅವರಿಗೆ ತುತ್ತನ್ನು ತಿನ್ನಿಸುವಂಥದ್ದಿರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಇದೊಂದು ಕೊನೆ ತುತ್ತು ತಿನ್ನು ಅಂತ ಹೇಳುವ ಕ್ಷಣಗಳು, ಮತ್ತು ದೇವೇಗೌಡರೇ ನನಗೆ ಸರ್ವಸ್ವನ ಪತಿಯ ಪರದೈವ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲದಕ್ಕೂ ಕೂಡ ಅವರು ಸಾಕ್ಷಿಯಾಗಿದ್ದನ್ನು ನಾವು ಗಮನಿಸ್ಬೋದು. ಒಟ್ಟಿನಲ್ಲಿ ದೊಡ್ಡ ರಾಜಕೀಯ ಕುಟುಂಬದ ಒಡತಿ, 4 ಪುತ್ರರು, 2 ಪುತ್ರಿಯರು. ನಿಮಗೆ ಗೊತ್ತಿದೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಶಾಸಕ ಎಚ್ ಡಿ ರೇವಣ್ಣ, ಎಚ್ ಡಿ ಬಾಲಕೃಷ್ಣಗೌಡ, ಎಚ್ ಡಿ ರಮೇಶ್, ಹಾಗೆಯೇ 2 ಪುತ್ರಿಯರು ಅನಸೂಯ ಮತ್ತು ಶೈಲಜಾ. ಇಡೀ ಕುಟುಂಬವನ್ನು ಒಂದಾಗಿ ಮುನ್ನಡೆಸಿದಂಥ, ಹೆಗ್ಗಳಿಕೆಗೆ ಪಾತ್ರವಾದಂಥ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಎಲ್ಲರೂ ಕೂಡ ಮಣ್ಣನ್ನು ಈಗ ಆ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸ್ತಾ ಇದ್ದೇವೆ, ನಿಮ್ಮ ಸೇವೆ ಅನನ್ಯ ಅನ್ನುವ ಭಾವನೆಯಲ್ಲಿ ಮಣ್ಣು ಮಾಡ್ತಾ ಇದ್ದಾರೆ. ಮಣ್ಣಿಂದ ಕಾಯ, ಎಲ್ಲಿಂದ ಬಂದ್ವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವ ಒಂದು ಸಂದೇಶವನ್ನು ರವಾನೆ ಮಾಡುವಂತಿದೆ ಸದ್ಯದ ದೃಶ್ಯಗಳು. CM ಆದಿಯಾಗಿ ಎಲ್ಲ ಸಚಿವರು, ಶಾಸಕರು, ಬಹುತೇಕರು ಈ ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಈ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದು
ರಾಜಕಾರಣ ಏನೇ ಇರಬಹುದು, ಮಾನವೀಯತೆ ಉನ್ನತವಾದದ್ದು ಅನ್ನೋದನ್ನು ನಮ್ಮ ಎಲ್ಲ ರಾಜಕಾರಣಿಗಳು ಕೂಡ ಅದನ್ನು ತೋರಿಸ್ತಾ ಇರೋದು ಮಾನವೀಯತೆಯ ಸೊಬಗು ಅಂತ ಅನ್ನಿಸದೇ ಇರಲಾರದು. ಕೊನೆಗೆ ನಾವು ಎಷ್ಟೇ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ಪ್ರಕೃತಿಗೆ ನಾವು ಶರಣಾಗಲೇಬೇಕು ಅನ್ನುವ ಸಂದೇಶವನ್ನು ಸಾರ್ತಾ ಇರುವಂತಹ ದೃಶ್ಯ ಇದು. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಈಗ ಎಲ್ಲರ ಒಂದು ಭಾವನಾತ್ಮಕ ಕ್ಷಣಗಳಿಂದ ಸದ್ಯಕ್ಕೆ ಕೂಡಿದೆ. ಶ್ರದ್ಧೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಿದ್ದರಾಮಯ್ಯ ಹಾಗೂ ರಾಜ್ಯದ ದೇಶದ ಅನೇಕ ಗಣ್ಯರು ಕೂಡ ಇವರ ನಿಧನಕ್ಕೆ, ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರ ಮಹತ್ವವನ್ನು, ಎಂತಹದ್ದು ಒಬ್ಬ ತಾಯಿಯಾಗಿ, ಒಬ್ಬ ಪ್ರಧಾನಿಯ ಮಡದಿಯಾಗಿ ಮತ್ತು ತಮ್ಮ ಮನೆಗೆ ಬಂದಂಥ ಎಲ್ಲ ಸಾಮಾನ್ಯರನ್ನು ಅಸಾಮಾನ್ಯರನ್ನು ಅತಿಥಿ ದೇವೋ ಭವ ಎಂದಂಥ ಒಬ್ಬ ದೇವತೆ, ಅದು ಚೆನ್ನಮ್ಮ ಅನ್ನುವ ಹೆಗ್ಗಳಿಕೆ ಎಲ್ಲರ ಬಾಯಲ್ಲೂ ಕೂಡ ಕೇಳಿಬರ್ತಾ ಇರೋದು ಅವರ ವ್ಯಕ್ತಿತ್ವದ ಒಂದು ಸಂಕೇತ. ಸರಳತೆ ಮತ್ತು ದೈವಭಕ್ತಿ, ಸಾವನ್ನು ಗೆದ್ದು ಬಂದಂಥ ಒಂದು ಧೀರ ಮಹಿಳೆಯಾಗಿಯೂ ಕೂಡ ಅವರು ಕಂಗೊಳಿಸಿದರು. ಆ್ಯಸಿಡ್ ಸಮಯದಲ್ಲಾಗಿರ್ಬೋದು, ಕರೋನಾ ಟೈಮಲ್ಲಾಗಿರ್ಬೋದು. ಅದರ ಜೊತೆಗೆ ಅವರ ವ್ಯಕ್ತಿತ್ವ ನಿಜಕ್ಕೂ ಕೂಡ ವರ್ಣನಾತೀತ. ಇದು ಹಾಸನ ಜಿಲ್ಲೆಯ ಮಾವನಿಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೀತಾ ಇರುವಂಥ ಅಂತ್ಯಕ್ರಿಯೆ. ಹಾಗೆಯೇ ಈ ಸಂದರ್ಭದಲ್ಲಿ ರೈತರು ಕೂಡ ಬಹಳ ಸ್ವಇಚ್ಛೆಯಿಂದ, ರೈತರು ಅಂತ ಹೇಳಿದ ತಕ್ಷಣ ನಮಗೆ ಅವರು ದೊಡ್ಡ ಶ್ರೀಮಂತರು ಅನ್ನೋ ಭಾವನೆ ಬರಲ್ಲ, ಆದರೆ ಅವರು ಎಂಥ ಹೃದಯ ಶ್ರೀಮಂತರು ಅನ್ನೋದಕ್ಕೆ ಅವರು ಸ್ವಇಚ್ಛೆಯಿಂದ ಭೂಮಿಯನ್ನು ಕೊಟ್ಟಿರೋದು ಕೂಡ ಇಲ್ಲಿ ಸಾಕ್ಷಿ. ಎಂಬತ್ತೊಂಬತ್ತು ವರ್ಷದ ಚೆನ್ನಮ್ಮ ತಮ್ಮ ಇಹಯಾತ್ರೆಯನ್ನು ಮುಗಿಸಿದ್ದಾರೆ. ಈ ಲೌಕಿಕ ಪಯಣಕ್ಕೆ ವಿದಾಯ ಹಾಡಿದ್ದಾರೆ. ಎಸ್, ಇದು ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂಥ ನೇರವಾದ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ.
89 ವರ್ಷದ ಹಿರಿಯ ಚೇತನ ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ಹಲವು ಅಭಿಮಾನಿಗಳನ್ನು, ಬೆಂಬಲಿಗರನ್ನು, ಆತ್ಮೀಯರನ್ನು, ಕುಟುಂಬಸ್ಥರನ್ನು, ಅದಕ್ಕಿಂತ ಹೆಚ್ಚಾಗಿ ತನ್ನ ಪರದೈವ ಪತಿಯನ್ನು, ಮಕ್ಕಳನ್ನು ಅವರು ಅಗಲಿದ್ದಾರೆ. ಸುಮಾರು 72 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ಜೀವನವನ್ನು ಸವೆಸಿದಂಥ ಚೆನ್ನಮ್ಮ ನಿಜಕ್ಕೂ ಒಳ್ಳೆಯ ನೆನಪುಗಳನ್ನು, ಮೌಲ್ಯಾಧಾರಿತ ನಡವಳಿಕೆಯನ್ನು, ಸರಳತೆಯನ್ನು, ದೈವಭಕ್ತಿಯನ್ನು ಅವರ ಕುಟುಂಬದವರಿಗೆ ಮಾತ್ರ ಅಲ್ಲ, ಅವರ ವಿಚಾರವನ್ನು ತಿಳಿದುಕೊಂಡಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೇರಣಾ ಶಕ್ತಿಯಾಗಿ ಅವರು ಹೊರಹೊಮ್ಮಿದ್ದಾರೆ. ರಾಜಕಾರಣ ಏನೇ ಇದ್ದರೂ ಕೂಡ ಎಲ್ಲ ವೈಷಮ್ಯವನ್ನು, ಪೊಲಿಟಿಕಲ್ ರೈವಲ್ರಿಯನ್ನು ಮರೆತು ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿಯನ್ನು ಹೇಗೆ ಗೌರವಿಸಬೇಕು ಅನ್ನೋದನ್ನು ಮನಗಂಡು ನಮ್ಮ ಎಲ್ಲ ರಾಜಕಾರಣಿಗಳು, ಗಣ್ಯರು ಕೂಡ ಅಲ್ಲಿ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರೋದು ಈ ಮಾನವೀಯತೆಗೆ ಹಿಡಿದಂಥ ಒಂದು ಕೈಗನ್ನಡಿ. ದೇವೇಗೌಡರು ಸಾಮಾನ್ಯ ಶಾಸಕ ಸ್ಥಾನದಿಂದ ದೇಶದ ಪ್ರಧಾನಿಯಾಗುವವರೆಗಿನ ಆ ಸುದೀರ್ಘ ರಾಜಕೀಯ ಏಳು ಬೀಳುಗಳಲ್ಲಿ ಚೆನ್ನಮ್ಮ ಅವರು ಯಾವತ್ತಿಗೂ ಕೂಡ ಮುಂಚೂಣಿಗೆ ಬರದೆ ತೆರೆಯ ಹಿಂದೆಯೇ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಪತಿಯ ಯಶಸ್ಸಿಗೆ ಗಟ್ಟಿಯಾಗಿ ಬೆಂಬಲವಾಗಿ ನಿಂತಿರುವ ಹಲವು ನೆನಪುಗಳನ್ನು ಖಂಡಿತವಾಗ್ಲೂ ಎಚ್ ಡಿ ದೇವೇಗೌಡರು ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ ಅವರ ಆ ಮಗುವಿನಂಥ ಭಾವನಾತ್ಮಕ ಆ ಮೌನ, ಮಾತು ಎರಡೂ ಕೂಡ ಒಂದೇ ಆಗಿತ್ತು. ಅವರು ಮಾತನಾಡಿದ್ರು ಮೌನದಂತಿತ್ತು, ಅವರ ಮೌನ ಮಾತಂತಿತ್ತು. ಅಂತಹ ಒಂದು ಹೃದಯ ತುಂಬಿ ಬರುವ ಭಾರವಾದ ಕ್ಷಣಗಳಿಗೆ ಇವತ್ತೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ. ರಾಜಕೀಯವಾಗಿ ಅತ್ಯಂತ ಪ್ರಭಾವಶಾಲಿ ಕುಟುಂಬಕ್ಕೆ ಸೇರಿದವರಾಗಿದ್ದರೂ ಕೂಡ ಚೆನ್ನಮ್ಮ ಅವರು ತಮ್ಮ ಸರಳತೆ ಮತ್ತು ಸಾಂಪ್ರದಾಯಿಕ ಜೀವನ ಶೈಲಿಗೆ ಹೆಸರಾಗಿರೋದನ್ನು ನಾವು ಯಾವತ್ತೂ ಕೂಡ ಮರೆಯೋ ಹಾಗಿಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳುವಂತಿದೆ ಅವರ ಈ ಒಂದು ಅಗಲಿಕೆ. ಯಾವಾಗಲೂ ಕೂಡ ರಾಜಕೀಯ ವಿದ್ಯಮಾನಗಳಿಂದ ದೂರ ಇದ್ದು ಮನೆಯಲ್ಲೇ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದರು. ಮತ್ತು 2001ರಲ್ಲಿ ನಡೆದಂಥ ಅವರ ಕೌಟುಂಬಿಕ ಆಸ್ತಿ ಕಲಹಕ್ಕೆ ಸಂಬಂಧಪಟ್ಟ ಹಾಗೆ ಆ್ಯಸಿಡ್ ದಾಳಿಯನ್ನು ಕೂಡ ಅವರು ಸಮರ್ಥವಾಗಿ ನಿಭಾಯಿಸಿದಂಥ ರೀತಿ ಹಲವರಿಗೆ ಅದು ಹುಬ್ಬೇರುವಂತೆ ಮಾಡಿತ್ತು. ಒಟ್ಟಿನಲ್ಲಿ ಹಲವರಿಂದ, ಎಲ್ಲ ಸಮಾಜದ ಎಲ್ಲ ಆಯಾಮಗಳಿಂದಲೂ ಕೂಡ ಅವರು ಮನ್ನಣೆಗೆ ಪಾತ್ರರಾಗಿದ್ದಾರೆ. ಇವತ್ತು ವಿದಾಯ ಹೇಳಿದರೂ ಕೂಡ ಅವರು ಎಲ್ಲರ ಮನಸ್ಸಿನಲ್ಲಿ, ಅಂದರೆ ಅವ್ರ ವಿಚಾರ ತಿಳಿದುಕೊಂಡಂಥವ್ರು, ಒಂದು ರಾಜಕೀಯ ಕುಟುಂಬದ ಒಡತಿಯಾದಾಗ ಸಹಜವಾಗಿ ಅವರ ವಿಚಾರ ಜನಮನ್ನಣೆಗೆ ಗ್ರಾಸವಾಗಿರುತ್ತೆ ಮತ್ತು ಜನರಿಗೆ ಹತ್ತಿರವಾಗುವಂಥ ಅನೇಕ ವಿಚಾರ. ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ, ದೃಶ್ಯದ ಬಲಭಾಗದಲ್ಲಿರುವಂಥ ದೃಶ್ಯ ನಿಜಕ್ಕೂ ಕೂಡ ಬಹಳ ಬಹಳ ಹೃದಯ ಸ್ಪರ್ಶಿ ಅಂತೀರೋ, ಭಾವನಾತ್ಮಕ ಕ್ಷಣ ಅಂತೀರೋ, ಇದ್ರೆ ಹೀಗಿರಬೇಕು ಅಂತ ಕನಸು ಕಾಣ್ತೀರೋ, ದಟ್ಸ್ ಲೆಫ್ಟ್ ಟು ಯು. ಆದರೆ ಸರಳತೆ, ದೈವಭಕ್ತಿ, ಆ ದಂಪತಿಯ ಇಬ್ಬರಲ್ಲೂ ಕೂಡ ಆ ಹೊಂದಾಣಿಕೆ ಹಲವರಿಗೆ ಪ್ರೇರಣೆ. ಏನೇ ಹೇಳ್ಬೋದ್ರಿ ನಾವು ಬೇರೆ ಬೇರೆ ಕ್ಷಣಗಳಲ್ಲಿ, ಆದರೆ ಈ ಕ್ಷಣ ಏನೂ ಹೇಳೋ ಹಾಗಿಲ್ಲ. ಅಂದರೆ ಎಲ್ಲವೂ ಕೂಡ ಪ್ರಕೃತಿಯ ಅಧೀನದಲ್ಲಿದ್ದಾಗ ಅದಕ್ಕೆ ಪೂರಕವಾದಂಥ ಮಾತುಗಳೇ ಬರುತ್ತವೆ. ನೋಡಿ, ಮಗುವಿನ ರೀತಿಯಲ್ಲಿ ಮಲಗಿರುವಂಥ ದೇವೇಗೌಡರ ಧರ್ಮಪತ್ನಿಗೆ ತಾಯಿಯಂತೆ ದೇವೇಗೌಡರು ಇಲ್ಲಿ ಮಾತೃ ವಾತ್ಸಲ್ಯವನ್ನು ತೋರ್ತಿದ್ದಾರೇನೋ ಅಂತ ಅನಿಸುತ್ತೆ ಅದನ್ನು ನೋಡಿದಾಗ. ನಿಜ, ಈ ನೋವನ್ನು ನಿಜಕ್ಕೂ ಭಗವಂತ ಅಥವಾ ಅಗೋಚರ ಶಕ್ತಿ ಭರಿಸುವ ಶಕ್ತಿಯನ್ನು ಹಿರಿಯರಾದಂಥ ಎಚ್ ಡಿ ದೇವೇಗೌಡರಿಗೆ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ನೋಡಿ, ಎಚ್ ಡಿ ದೇವೇಗೌಡರಿಗೆ ನಮಿಸಿ ಚೆನ್ನಮ್ಮ ಅವರು ಆಸ್ಪತ್ರೆಗೆ ಹೋಗ್ತಾರೆ.
ಆ ಒಂದು ನ್ಯಾಪ್ಕಿನ್ನಿಂದ ಕೂಡ ಅವರ ಕೈ ಕೂಡ ಒರೆಸುವಂಥ ದೃಶ್ಯಗಳನ್ನು ನಾವು ನೋಡಿದ್ವಿ ಅಂತ ಅನಿಸುತ್ತೆ. ನೋಡಿ ಆ ನಮಸ್ಕಾರ ಮಾಡೋ ರೀತಿ, ಪತಿಯೇ ಪರದೈವ, ಪತಿಯೇ ಸರ್ವಸ್ವ. ಕ್ಯಾ ಬಾತ್ ಹೈ. ಎಸ್, ಇಲ್ಲಿ ಎಚ್ ಡಿ ದೇವೇಗೌಡರು ತಮ್ಮ ನೋವಿನಲ್ಲೇ ಎಲ್ಲ ಕೊನೆಯ ಸಿದ್ಧತೆಗಳು ಅನ್ನುವ ರೀತಿಯಲ್ಲಿ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರ ಮನದೊಡತಿಯ ಮುಖವನ್ನು ನೋಡಿ ಮೌನದಲ್ಲೇ ಮಾತನಾಡೋದನ್ನು ನಾವು ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಈ ವಯಸ್ಸಲ್ಲಿ ಇದನ್ನು ಹೇಗೆ ಏನೇ ಹೇಳ್ಬೋದು, ಪ್ರಕೃತಿ ನಿಯಮ ಅಂತ ಹೇಳ್ತೀವಿ, ಎಲ್ಲವೂ ಸಹಜ ಅಂತ ಹೇಳ್ತೀವಿ, ವೆರಿ ಬರ್ತ್ ಆ್ಯಂಡ್ ಡೆತ್ ಆರ್ ನ್ಯಾಚುರಲ್ ಅಂತೀವಿ. ಆದರೆ ಅದು ಹೇಳಿದಷ್ಟು ಸುಲಭವೇ? ಖಂಡಿತವಾಗ್ಲೂ ಅಲ್ಲ ಅನ್ನೋದನ್ನು ನೋಡಿ. ಎಚ್ ಡಿ ದೇವೇಗೌಡರು ಎಂಥ ಧೀಮಂತ ನಾಯಕ, ಒಬ್ಬ ಧೈರ್ಯವಂತ ರಾಜಕಾರಣಿ. ಏನೇ ಇದ್ದರೂ ಕೂಡ ಈ ಕ್ಷಣಗಳಿಗೆ, ಆ ಪ್ರೀತಿಗೆ, ಅವರು ತೋರಿಸಿದಂಥ ಕೃತಜ್ಞತೆಗೆ, ಶ್ರಮಕ್ಕೆ ತಲೆಬಾಗ್ತಾ ಇದ್ದೀನಿ ಅನ್ನುವ ಥರದಲ್ಲಿ ಅವರು ನಮಿಸ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಕೌಟುಂಬಿಕ ಜವಾಬ್ದಾರಿಯನ್ನು ಹೊತ್ತಂಥ ತಾಯಿಗೆ ಏನೆಲ್ಲ ಸವಾಲುಗಳಿರುತ್ತವೆ, ಎಷ್ಟು ತನ್ನ ಸ್ವಾರ್ಥವನ್ನು ನೋಡದೆ ಮಕ್ಕಳಿಗೆ ಮತ್ತು ತನ್ನನ್ನು ಕಟ್ಟಿಕೊಂಡಂಥ ಪತಿಗೆ ನಾವು ಶ್ರೇಯಸ್ಸನ್ನು ಬಯಸಬೇಕು, ಅವರ ಸುಖವೇ ನಮ್ಮ ಸುಖ, ಅವರ ಖುಷಿಯೇ ನಮ್ಮ ಖುಷಿ ಅಂತ ಬಯಸುವಂಥ ಪ್ರತಿಯೊಂದು ಹೆಣ್ಣಿಗೂ ಕೂಡ ಅಂತಹ ಒಂದು ನಮನಗಳನ್ನು ನಾವು ಸಲ್ಲಿಸಲೇಬೇಕು. ಆ ಸಾಲಲ್ಲಿ ಚೆನ್ನಮ್ಮ ಅವರು ಕೂಡ ಸೇರಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಅಂತ ಅನಿಸುತ್ತೆ. ಎಸ್, ಸಮಾಜದ ಎಲ್ಲ ವಿಭಾಗಗಳಿಂದಲೂ ಕೂಡ ನಮನಗಳು ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಸಲ್ತಾ ಇದ್ದಾವೆ ಮತ್ತು ಚೆನ್ನಮ್ಮ ಅನ್ನುವ ಆ ಚೇತನಕ್ಕೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಹೆತ್ತ ತಾಯಿ ಅವರ ಎಲ್ಲ ಅವರು ಶ್ರಮಪಟ್ಟಂಥ ಸಂದರ್ಭಗಳನ್ನು ಜ್ಞಾಪಕ ಆಗೇ ಆಗುತ್ತೆ. ನೋಡಿ, ಎಚ್ ಡಿ ರೇವಣ್ಣ ಅವರು ಮಗುವಿನ ರೀತಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅವ್ರ ತಾಯಿಯನ್ನು ಮಾತನಾಡಿಸ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಒಂದು ಸನ್ನಿವೇಶ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಎಸ್, ದಿಸ್ ಇಸ್ ಅಬೌಟ್ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಚೆನ್ನಾಗಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಶ್ವವೇಗ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳುತ್ತೆ.